ಅವ್ರು ಹೇಳಿದ ಹಾಗೇನೆ ಗರುಡ ದೇವ ಬರ್ತಿದಾರ ಅನ್ಸುತ್ತೆ. ಸ್ವಾಮಿ, ಗರುಡ ವಂಶದ ಧನಂಜಯ ವರ್ಮನ ಮುದ್ದಿನ ಸೊಸೆ ನಾನು. ಭದ್ರಾವತಿ ಅನಂತ ಅವರ ಮುದ್ದಿನ ಮಗಳಾದ ಪರಿಣಿಕಾ ಆದ ನಾನು ನನ್ನ ಭಾವ ಅನಿರುದ್ಧ ಜೊತೆ ಮದ್ವೆ ಮಾಡೋದಕ್ಕೆ ದೊಡ್ಡವರು ನಿರ್ಧಾರ ಮಾಡಿದ್ದಾರೆ. ಆ ಒಳ್ಳೆ ಕ್ಷಣನ ನೆನಪಿಸ್ಕೊಂಡ್ರೇನೆ ಆ ಖುಷಿನ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನಾನ್ ಕಂಡಿದ್ದ ಕನ್ಸನ್ನ ನಮ್ಮ ಮನೆಯವರು ಪ್ರೀತಿಯಿಂದ ಒಪ್ಕೊಂಡು ಅವ್ರು ಎಲ್ರ ಪ್ರೀತಿ ಜೊತೆಗೇನೆ ನನ್ ಮೇಲೆ ಕರುಣೆ ತೋರಿಸಿ ಆಶೀರ್ವಾದ ಮಾಡಿ ನನ್ ಮದ್ವೆ ಚೆನ್ನಾಗಿ ನಡೀಲಿ ಅಂತ ಬೇಡ್ಕೊಳ್ಳೋದಕ್ ಬಂದಿದ್ದೀನಿ ಸ್ವಾಮಿ. ನಿನ್ ದರ್ಶನ ಭಾಗ್ಯ ಕೊಟ್ಟು ಈ ಹಾರನ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡು ಸ್ವಾಮಿ. ಓ, ಗರುಡ ವಂಶಸ್ಥಳ ಅದಕ್ಕೇನಾ? ಆ ಕಡೆ ಈ ಕಡೆ ನೋಡ್ದೇನೆ ಹೆಜ್ಜೆ ಎಲ್ಲಿಡ್ಬೇಕು ಅಂತಾನು ನೋಡ್ದೆ. ಇನ್ನು ಈಗ ಕಣ್ಣು ತೆರಿಬೇಕಾಗಿರೋ ನನ್ನ ಮಕ್ಕಳನ್ನ ಕಣ್ಣು ಮುಚ್ಚೋ ಹಾಗೆ ಮಾಡಿದೀಯಾ. ನಿನ್ನ ಅಹಮ್ಮೆ ನಿನ್ನ ವಿನಾಶಕ್ಕೆ ಕಾರಣ ಆಗತ್ತೆ. ಏಯ್, ಹುಚ್ಚಾಗಿ ಮಾತಾಡ್ಬೇಡ. ಒಡೆದು ಹೋಗಿರೋದು ಹುತ್ತ ತಾನೆ, ಅದಕ್ಕೆ ಯಾಕಿಷ್ಟು ರಾಧಾಂತ ಮಾಡ್ತಿದ್ಯಾ? ನಡೆದಿದ್ದು ಆಕಸ್ಮಿಕ ಅಂತ ಹೇಳ್ದೆ, ಪ್ರಾಣ ಹೋಗಿದ್ದಕ್ಕೆ ಪಶ್ಚಾತ್ತಾಪನೂ ಇಲ್ದೆ ಮಾತಾಡ್ತಿದೀಯಾ. ನಮ್ಮ ನಾಗಜಾತಿಯನ್ನ ಅಸಹ್ಯ ಪಟ್ಕೊಂಡು ಶತ್ರುಗಳ ತರ ನೋಡ್ತಿರೋ ಈ ಗರುಡ ವಂಶದ ಕುಟುಂಬದಲ್ಲಿ ಹುಟ್ಟಿರೋ ನೀನು ನಾಗ ಕನ್ಯೆಯಾಗಿ ಬದಲಾಗ್ಬಿಡು. ಮತ್ತೇನೆ, ಏನೋ ಕೇಳಿರೋದನ್ನೆಲ್ಲ ಕೊಡ್ತಿದ್ಯಾ ಅನ್ನೋ ತರ ಮಾತಾಡ್ತಿದ್ಯಾ? ನಿನ್ ನಡವಳಿಕೆ ನೋಡ್ತಾ ಇದ್ರೆ ನನಗೇನೋ ಡೌಟ್ ಬರ್ತಿದೆ ಕಣೆ. ಏನೋ ಮುಚ್ಚಿಡ್ತಿದ್ಯಾ ನೀನು. ಅಲ್ಲೆಲ್ರೂ ಮದುವೆ ಮನೇಲಿ ಇರ್ಬೇಕಾದ್ರೆ ನೀನೊಬ್ಳೆ ಏನೇ ಮಾಡ್ತಿದ್ಯಾ ಇಲ್ಲಿ? ನನಗ್ ಗೊತ್ತು ಕಣೆ, ನೀನ್ ನನ್ ಭಾವನ್ನ ಪ್ರೀತಿಸ್ತಿದ್ಯಾ ಅಂತ. ನನಗ್ ಹತ್ರ ಆಗಿ ನಿನ್ನಿಂದ ದೂರ ಆಗ್ತಿದ್ದಾನೆ ಅಂತ, ಆ ನೋವು ತಡ್ಕೊಳಕ್ಕಾಗ್ದೆ ಇಲ್ಲಿಗ್ ಬಂದಿದ್ಯಾ ಅಂತ. ನಾನ್ ಕೇಳ್ತಾ ಇದ್ರೆ ತಲೆ ತಗ್ಸ್ಕೊಂಡ್ ನಿಂತಿದ್ಯಲ್ಲೇ. ನಾನ್ ಬರ್ತಾ ಇದ್ದಂಗೆ ಏನೋ ಮುಚ್ಚಿಟ್ಟೆ. ಏನದು? ಅದು ಏನಿಲ್ಲ ಪರ್ಣಿಕಾ. ಬಾರೆ ಈ ಕಡೆ.
ಏಯ್, ಏನೇ ಇದು? ಥು, ಏನ್ ಬದುಕೆ ನಿಂದು? ಏನ್ ಹುಟ್ಟೆ ನಿಂದು? ನನ್ ಭಾವನ್ ಫೋಟೋ ನಿನ್ ಹತ್ರ ಯಾಕೆ ಇದೆ? ಅದನ್ನ ಯಾಕೆ ಮುಚ್ಚಿಡ್ತಿದ್ಯಾ? ಯಾಕೆ ಈ ತರ ಕಣ್ಣೀರ್ ಹಾಕ್ತಾ ನಿಂತಿದ್ಯಾ? ನಿನ್ನೆ ಕೇಳ್ತಿರೋದು ಹೇಳು. ಅಷ್ಟಕ್ಕೂ ನೀನೊಬ್ಳು ಹೆಣ್ಣು ಜಾತಿಗೆ ಅವಮಾನ ಕಣೆ ನೀನು. 10-15 ನಿಮಿಷದಲ್ಲೇ ನನಗ್ ತಾಳಿ ಕಟ್ತಾ ಇರೋ ನನ್ನ ಭಾವನ ಅಲ್ಲ, ನನ್ನ ಗಂಡನ ಫೋಟೋ ನೋಡೋದಕ್ಕೆ ನಿನಗ್ ನಾಚಿಕೆ ಆಗಲ್ಲ? ಅಷ್ಟಕ್ಕೂ ನಿನ್ನನ್ನಲ್ಲ ಕಣೆ, ನಿನ್ನ ಹೆತ್ತವ್ರಿಗೆ, ನಿನ್ನ ಬೆಳೆಸಿದವ್ರಿಗೆ ಹೇಳ್ಬೇಕು. ಅದು ಅದು ಹಾಗಲ್ಲ ಪರ್ಣಿಕಾ. ಮಾತಾಡ್ಬೇಡವೆ, ನಾಚಿಕೆ ಇಲ್ದೇ ಇರೋಳೆ ನಿನ್ನ. ಏಯ್, ಹೆಸ್ಕಿ ಸಾಯಿಸ್ಬಿಡ್ತೀನಿ. ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಈ ತರ ಹುಚ್ಚಾಗ ಆಡಕ್ ಹೋಗ್ಬೇಡ. ಇಲ್ಲ ಅಂದ್ರೆ ನಿನ್ನ ಹೆಣದ ಮುಂದೆ ನಮ್ ಮದ್ವೆ ಆಗುತ್ತೆ. ಅರ್ಥ ಆಯ್ತಾ? ನೋಡಿದ್ಯಲ್ಲ, ಈ ತರ ನಿನ್ ಜೀವನನೂ ಕೂಡ ಸುಟ್ಟು ಹೋಗುತ್ತೆ. ನಾನ್ ನೋಡಿದ್ದಕ್ಕೆ ನಿನ್ ಫೋಟೋ ಮಾತ್ರ ಸುಟ್ಟಾಕಿದೀನಿ. ಅದೇ ಏನಾದ್ರೂ ಮಾವಯ್ಯ ನೋಡಿದಿದ್ರೆ ನಿನ್ನನ್ನೇ ಸುಟ್ಟಾಕ್ತಿದ್ರು.